ಕಸ್ತೂರಿ ರಂಗನ್ ವರದಿಯ ನ್ಯೂನತೆಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಆಟೋ ಪ್ರಚಾರದ ಮೂಲಕ ಜನಜಾಗೃತಿ ಅಭಿಯಾನಕ್ಕೆ ಗಣ್ಯರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಚಾಲನೆ ನೀಡಿದರು. ನೀವು ಅಟೆಂಡ್ ಮಾಡಿದ್ದೆ ಆದಲ್ಲಿ ಟೋಟಲ್ ಅಬ್ಜೆಕ್ಷನ್ ಲಕ್ಷಾಂತರ ಅಬ್ಜೆಕ್ಷನ್ ಕರ್ನಾಟಕದ 10 ಜಿಲ್ಲೆಯಿಂದ ಕೋಟ್ಯಾಂತರ ಅಬ್ಜೆಕ್ಷನ್ ಹೋಯ್ತು ಅಂದ್ರೆ ಕೂಡಲೇ ಏನು ESZT ಏನು ಎಕೋ ಸೆನ್ಸಿಟಿವ್ ಏರಿಯಾ ಆಗ್ಬೋದು, ಅರಣ್ಯ ಇಲಾಖೆ ಆಗ್ಬೋದು, ಇನ್ನೊಂದು ಸಂಬಂಧಪಟ್ಟ ಇಲಾಖೆ ಆಗ್ಬೋದು, ಇದರ ಯಾವ್ದಾರ ಒಸ್ತುವರಿ ಏರಿದ್ದಾರೆ ಅವರು ಯೋಚನೆ ಮಾಡ್ತಾರೆ. ದೇಶದಲ್ಲಿ ಇಷ್ಟು ಜನಸಂಖ್ಯೆ ಇಷ್ಟು ಕಂಪ್ಲೇಂಟ್ಸ್ ಬಂದಿದೆ ಒಂದು ವಿಷಯಕ್ಕೆ ಅಂದ್ರೆ ಇದರಲ್ಲಿ ಏನೋ ತಪ್ಪಾಗಿದೆ, ನಾವು ಎಲ್ಲಿ ತಪ್ಪು ಮಾಡಿದೀವಿ ಅಂತ ಮತ್ತೆ ಸ್ಕ್ರೂಟನಿ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಹೆಚ್ಚೆಚ್ಚು ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಸ್ ವಿಜಯಕುಮಾರ್ ಅವರು ಮಾತನಾಡಿ, ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಿ ಅದರಲ್ಲಿರುವ ನ್ಯೂನತೆಗಳ ಬಗ್ಗೆ ಕೇಂದ್ರ ಪರಿಸರ ಇಲಾಖೆಯ ಗಮನಕ್ಕೆ ತರಬೇಕು ಎಂಬ ಉದ್ದೇಶದಿಂದ ಇಂದು ಜನಜಾಗೃತಿ ಅಭಿಯಾನ ಪ್ರಚಾರ ಜಾಥಾವನ್ನು ಆರಂಭ ಮಾಡಿದ್ದೇವೆ ಎಂದು ಹೇಳಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಕೇಂದ್ರ ಪರಿಸರ ಇಲಾಖೆಗೆ ಅಬ್ಜೆಕ್ಷನ್ ಹಾಕಬೇಕು ಅಂತ ಹೇಳಿ ಜನರಲ್ಲಿ ಮನವಿ ಮಾಡ್ತಕ್ಕಂಥ ಒಂದು ಜಾಥಾವನ್ನ ಜನಜಾಗೃತಿ ಅಭಿಯಾನ ಪ್ರಚಾರ ಜಾಥಾವನ್ನ ಇವತ್ತು ಆರಂಭ ಮಾಡಿದ್ದೇವೆ. ಈ ಪ್ರಚಾರ ಜಾಥಾದ ಏನು ವಾಹನ ಇದೆ ಇದು ನಮ್ಮ ಜಿಲ್ಲೆಯ ಹಲವಾರು ಹೋಬಳಿಗಳನ್ನ ತಲುಪಲಿದೆ. ಜನರಿಗೆ ಮನವರಿಕೆ ಮಾಡಿ ಆದಷ್ಟು ಆಕ್ಷೇಪಣೆಗಳನ್ನ ಕೇಂದ್ರ ಪರಿಸರ ಇಲಾಖೆಗೆ ಸಲ್ಲಿಸುವಂತೆ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ಚಿಕ್ಕಮಗಳೂರು ಕೇವಲ ಚಿಕ್ಕಮಗಳೂರು ಮಾತ್ರವಲ್ಲ, ಚಿಕ್ಕಮಗಳೂರು ಅಲ್ಲದಲ್ಲೇ ಇರ್ತಕ್ಕಂಥ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಹಲವಾರು ಜಿಲ್ಲೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ. ಈಗಾಗಲೇ ಮುಂಬರ್ತಕ್ಕಂಥ 17ನೇ ತಾರೀಕು ಗುರುವಾರ 17ನೇ ತಾರೀಕು ಗುರುವಾರ ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ಪೂರ್ವಭಾವಿ ಸಭೆಯನ್ನ 5ನೇ ತಾರೀಕು ಶನಿವಾರ ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಕರೆಯಲಾಗಿದೆ. ದಯಮಾಡಿ ಎಲ್ಲ ಮುಖಂಡರು ಜನಪ್ರತಿನಿಧಿಗಳು ಅದಕ್ಕೆ ಭಾಗವಹಿಸಬೇಕು ಅಂತಕ್ಕಂಥದನ್ನ ನಾನು ಮನವಿಯನ್ನ ಮಾಡ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ವರದಿ ಬಗ್ಗೆ ತಿಳಿದು ವರದಿಯಲ್ಲಿರ್ತಕ್ಕಂಥ ಆಕ್ಷೇಪಣೆಗಳನ್ನ ಇನ್ನು ಕನಿಷ್ಠ 3-4 ದಿನದಲ್ಲಿ ಕೇಂದ್ರ ಪರಿಸರ ಇಲಾಖೆಗೆ ಮುಟ್ಟುವಂತೆ ಒಂದು ಪೋಸ್ಟ್ ಕಾರ್ಡ್ ಅನ್ನ ತಗೊಂಡು ₹1 ಕಾರ್ಡ್ ಅನ್ನ ತಗೊಂಡು ತಾವು ಬರೆದು ಅಡ್ರೆಸ್ ಅನ್ನ ಕಳಿಸೋದ್ರ ಮುಖಾಂತರ ತಾವೆಲ್ಲ ನಮ್ಮ ರಕ್ಷಣೆಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಅವರು ಮಾತನಾಡಿ, ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ವರದಿ ಮಲೆನಾಡಿನ ಜನರ ಜೀವನವನ್ನು ಸರ್ವನಾಶ ಮಾಡಲು ಹೊರಟಿರುವ ವರದಿ ಎಂದು ಹೇಳಿದರು. ಕಸ್ತೂರಿ ರಂಗನ್ ವರದಿ ಕೇಂದ್ರ ಸರ್ಕಾರ ಜಾರಿ ಕೊಡೋದಕ್ಕೆ ಹೊರಟಿದೆ. ಅದು ಮಲೆನಾಡಿನ ಜನರ ಸರ್ವನಾಶ ಮಾಡಬೇಕು. ಅದನ್ನ ಎಲ್ಲ ಜನರು ಸಂಘಟಿತರಾಗಿ ಇವತ್ತು ಅದರ ತಿರಸ್ಕಾರ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೆ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂಬಂಧ ರಾಜ್ಯದ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರನ್ನು ಭೇಟಿ ಮಾಡಿ ನಾವೀಗಾಗಲೇ ಅವರಿಗೆ ಮನವಿ ಕೊಟ್ಟು ಅವ್ರ ಮುಖಾಂತರ ಕೂಡ ಕೇಂದ್ರ ಸರ್ಕಾರದ ಒತ್ತಾಯ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲ ಹಳ್ಳಿನಲ್ಲಿ ಜನಜಾಗೃತಿ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೀವಿ. ಸಾಧ್ಯವಾದ್ರೆ ಚಿಕ್ಕಮಗಳೂರು ಬಂದು ಕೊಡಗು, ಹಾಸನ್ನು ಎಲ್ಲ ಜಿಲ್ಲೆಗಳ ಮುಖಾಂತರ ನಾವು ಇದಕ್ಕೊಂದು ದೊಡ್ಡ ಸ್ವರೂಪವನ್ನ ಹೋರಾಟದ ಸ್ವರೂಪವನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ನಾವು ಜೈಲಿಗೆ ಹೋಗೋದು ಕೂಡ ಪ್ರಶ್ನೆ ಇಲ್ಲ. ನಮ್ಮ ಬದುಕು ಸರ್ವನಾಶ ಆಗ್ತದೆ. ಯಾವುದೇ ಕಾರಣಕ್ಕೆ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ, ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡುವುದರಿಂದ ಯಾವುದೇ ಕಾರಣಕ್ಕೂ ಬಡವರಿಗೆ ಮತ್ತು ರೈತರಿಗೆ ಅನುಕೂಲವಾಗುವುದಿಲ್ಲ. ಆದ್ದರಿಂದ ಈ ವರದಿಯನ್ನು ಜಾರಿ ಮಾಡಬಾರದು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಕಸ್ತೂರಿ ರಂಗನ್ ವರದಿಯನ್ನ ನಾವು ಪ್ರಾರಂಭದಿಂದ ವಿರೋಧ ಮಾಡ್ತಾ ಇದ್ವಿ. ಅದು ಅವೈಜ್ಞಾನಿಕ ಮನೋಭಾವ ಇಟ್ಕೊಂಡು ಮಾಡಿರುವಂತಹ ಒಂದು ವರದಿ. ಈ ವರದಿಯಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಮತ್ತು ಬಡವರಿಗೆ ಅನುಕೂಲ ಆಗಲ್ಲ. ಅದರಿಂದ ನಾವು ಕಳೆದ 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಆಗಬಾರ್ದು, ಕಸ್ತೂರಿ ರಂಗನ್ ವರದಿಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಇವತ್ತಿಂದ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದೀವಿ. ಮುಂದಿನ ತಿಂಗಳು ಅಕ್ಟೋಬರ್ 17ಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಒಂದು ಚಳವಳಿ ನಡೆಯುತ್ತೆ.
ಕನಿಷ್ಠ ನಾವು ಆ ಒಂದು ಕಸ್ತೂರಿ ರಂಗನ್ ವರದಿಯನ್ನ ಅವರು ರದ್ದು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದ ಚಳವಳಿಯನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ. ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ, ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಿದರೆ ಆಮ್ ಆದ್ಮಿ ಪಕ್ಷ ಉಗ್ರ ಹೋರಾಟ ಮಾಡುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಲೆನಾಡು ನಮ್ಮ ಪೃಥ್ವಿಯ ನಿಜವಾದ ಸ್ವರ್ಗ. ಈ ಸ್ವರ್ಗನ ಕ್ರಿಯೇಟ್ ಮಾಡಿದವರು ಯಾರು? ನಮ್ಮ ರೈತರು, ನಮ್ಮ ನಿಜವಾದ ಇಲ್ಲಿಯ ನಿವಾಸಿಗಳು. ಇವತ್ತು ಅವರ ಬದುಕಿಗೆ ನಾವು ಕಂಟಕವನ್ನು ತಂದುಕೊಂಡಿರುವುದು ಕಸ್ತೂರಿ ರಂಗನ ರಿಪೋರ್ಟಿನ ಮುಖಾಂತರ. ಇದು ಎಷ್ಟು ಅವೈಜ್ಞಾನಿಕ ಅಂದ್ರೆ, ನಿಜವಾಗ್ಲೂ ಮೂಲ ನಿವಾಸಿಗಳ ಸಮಸ್ಯೆಯನ್ನು ಪರಿಗಣನೆಗೆ ತಗೊಳ್ಳದೆ ಅವರು ಯಾವ ರೀತಿಯ ಕಷ್ಟಪಡ್ತಾರೆ ಅನ್ನುವಂಥ ಮಾಹಿತಿನ ಯಾವ ವಿಜ್ಞಾನಿಯೂ ತಗೊಳ್ಳಿಲ್ಲ, ಸರ್ಕಾರವೂ ತಗೊಳ್ಳಿಲ್ಲ. ಅವರ ಬದುಕು ಕಟ್ಟುವ ನೆಲೆಯಲ್ಲಿ ಅವರಿಗೆ ಸಹಕಾರ ನೀಡುವ ಬದಲಿಗೆ ನಿಮಗೆ ಕಂಟಕವಾದ ವಾತಾವರಣವನ್ನು ತಂದು ಕೊಡ್ತೀವಿ ಅಂತ ಕಸ್ತೂರಿ ರಂಗನ್ ಹೇಳೋದನ್ನ ನಾವು ಇಡೀ ಗ್ರಾಮದ ಸದಸ್ಯರಿಗೆ, ಯಾರು ಮೂಲ ನಿವಾಸಿಗಳು ಗ್ರಾಮದಲ್ಲಿ ಈ ಸಂದರ್ಭದಲ್ಲಿ ಕೆ ರಘು, ಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.